ನಿನ್ನ ನಾನು ಕಾಪಾಡಕ್ ಬಂದು ನಾನೇ ಕಾಡ್ ಪಾಪ ಆಗ್ಬಿಟ್ರೆ ಕಷ್ಟ. ಇದ್ರಲ್ಲಿ ಏನಿದೆ ಎತ್ತ ಇದೆ ಅಂತ ಫುಲ್ಲು ಡೀಟೇಲ್ಸ್ ಕೊಡು, ಇಟ್ಕೊಳ್ಳೋದೋ ಬಿಡೋದೋ ಅಂತ ನಾನು ಯೋಚನೆ ಮಾಡಿ ನೋಡ್ತೀನಿ. ಇದರಲ್ಲಿ ಮನೆ ಮಾರಿದ ಬಾಬತ್ತು 1 ಕೋಟಿ ಇದೆ ಕಣೋ. 1 ಕೋಟಿ? ಲೇ ಅದು 6 ಮನೇನ ಮಾರ್ಬಿಟ್ಟು. ಯಾರ ಮನೆ ನಾನೇ ಹಾಕೊಂಬರ್ಲಿ, ನನ್ ಮನೆ ನಾನೇ ಮಾರ್ಕೊಂಡ್ಬಿಟ್ಟೆ. ಶೇಖರ, ನಿಮ್ಮ ಚಿಕ್ಕದೊಡಪ್ಪನ ಮಕ್ಕಳು ಸಿಕ್ಕಾಪಟ್ಟೆ ಗಲಾಟೆ ಇತ್ತಲ್ಲೋ, ಎಲ್ಲರಿಗೂ ಸರಿಯಾಗಿ ದುಡ್ಡು ಹಂಚಿದೀಯ ತಾನೆ? ಇಲ್ಲ ಕಣೋ, ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರೋದು. ನಮ್ ಚಿಕ್ಕಪ್ಪನ ಮಗ ಅಂತೂ ಚೂರಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ಕಣೋ. ಅದಕ್ಕೋಸ್ಕರ ನಮ್ಮ ಮನೆ ಹಿರಿಯರನ್ನೆಲ್ಲ ಕರೆದು ನ್ಯಾಯ ಪಂಚಾಯತಿ ಮಾಡಿ ದುಡ್ಡನ್ನ ಎಲ್ರಿಗೂ ಈಕ್ವಲ್ ಆಗಿ ಹಂಚ್ಬೇಕು ಅಂತ ಇದೀನಿ. ಅಲ್ಲಿವರೆಗೂ ಈ ದುಡ್ಡನ್ನ ದಯವಿಟ್ಟು ನೀನು ಇಟ್ಕೊಂಡಿರೋ. ಶೇಖರ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ ಕಣೋ, ಮತ್ತು 1 ಕೋಟಿ ರೂಪಾಯಿ ಇದೆ. ಇದನ್ನ ಎಲ್ಲೋ ಇಟ್ಕೊಳ್ಳಿ. ಚಡ್ಡಿ ಜೋಬಲ್ಲೇ 30-40 ಸಾವಿರ ರೂಪಾಯಿ ಇಟ್ಕೊಳ್ತೀಯ, ಇದು ಯಾವ್ದೋ ಲೆಕ್ಕ? ಇಟ್ಕೊಳ. ಅಲ್ಲಿ ನೋಡ ಗಂಡುಗುಲಿ 2 ಕೈನ ಬಿಸಿ ಮಾಡ್ಕೊಂಡು ದುಡ್ಡು ಎಣಿಸ್ತಾ ಇದ್ದಾನೆ. ಖರ್ಚಿಗೆ ಕಾಸು ಸಿಗುತ್ತೆ ನೋಡ. ಬಾಬಾ ಏನ್ ಮಾಡ್ತಿದ್ದೀರಾ? ಕಣ್ಣು ಕಾಣಿಸಲ್ ಕಣ, ದುಡ್ಡನ್ನು ಎಣಿಸ್ತಾ ಇದೀನಿ, ಪರ್ಪಟ್ ಮಾಡ್ಬಿಡ ಸುಮ್ಮನೆ. ಏನು ನೀನ್ ಆತರ ದುಡ್ಡು ಎಣಿಸ್ಬಿಟ್ರೆ ದುಡ್ಡೇನ್ ಮರಿ ಹಾಕ್ಬಿಡ್ತಾ? ಲೇ, ಈ ದುಡ್ಡು ಮರಿ ಹಾಕುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ವಕ್ರ ದೃಷ್ಟಿ ಈ ಬ್ರೀಫ್ಕೇಸ್ ಮೇಲೆ ಬೀಳದಿರಲಿ. ಅದೆಷ್ಟು ಮಹಾ ದುಡ್ಡಿದೆ ಅಂತ ಎಣಿಸ್ತಾ ಇದ್ಯಾ? ಅನಾಮತ್ತು 1 ಕೋಟಿ. ನಿನ್ನ ಹತ್ರ ಅಷ್ಟೊಂದು ದುಡ್ಡು ಹೆಂಗೋ ಬಂತ? ಲೇ, ಅದು ಚಿದಂಬರ ರಹಸ್ಯ ಕಂಡ್ರ, ಅದನ್ನ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಪಾಂಡುರಂಗನ ಹತ್ರ ಸಡನ್ ಆಗಿ ಅಷ್ಟೊಂದು ದುಡ್ಡು ಬಂದಿದೆ ಅಂದ್ಮೇಲೆ ಅದು ಅದೇ ಇರ್ಬೇಕು. ಅದು ಅದೇ ಇರ್ಬೇಕು ಅಂದ್ರೆ ಏನು? ಬ್ಲ್ಯಾಕ್ ಮನಿ. ಅದು ನನ್ನ ಹತ್ರ ಒಂದಿಷ್ಟು ಕ್ಯಾಶ್ ಇದೆ, ಅದನ್ನ ಬಚ್ಚಿಡೋದಕ್ಕೆ ನನಗೊಂದು ಸ್ವಲ್ಪ ಜಾಗ ಬೇಕಾಗಿತ್ತು. ಎಷ್ಟಿದೆ? 100 ರೂಪಾಯಿ. ಲಕ್ಷ ರೂಪಾಯಿನ ಈ ಪೆಟ್ಟಿಗೆ ಒಳಗೆ ಬಿಸಾಕಿ ಬೀಗ ಹಾಕದೆ ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ನಿನ್ನ 100 ರೂಪಾಯಿನ ಈ ಬ್ರೀಫ್ ಕೇಸ್ ಒಳಗೆ ಹಾಕಿ ಅದನ್ನ ಬಚ್ಚುಡಕ್ ಸ್ಥಳ ಕೇಳ್ತಾ ಇದೀಯಾ? ಅಯ್ಯ ಮಾನ್ಸಿಕ ಕೆಳಗೆ ಬಿಸಾಕ್ಬಿಟ್ಟು ಹೋಗ. ನನ್ನ ದುಡ್ಡಿನ ಕಾವಲಿಗೆ ನೀವೇ 7 ಅಡಿ ಸರ್ಪ. ಆಯ್ತು, ಸ್ವಲ್ಪ ರಕ್ಷಣೆ ಕೊಡಿ. ಆಯ್ತು ಒಬ್ಬ. ಪಾಂಡುರಂಗ ದುಡ್ಡು ತಗೊಂಡ್ಬಂದು ರಂಗತ್ತೆ ರೂಮಲ್ಲಿ ಬಚ್ಚಿಟ್ಟಿದ್ದಾನೆ ಅಂದ್ಮೇಲೆ ಇದು ಆ ದುಡ್ಡೇ. ಈ ದುಡ್ಡನ್ನ ತಗೊಂಡೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ರೆ ಅವ್ರು ನಮ್ಗೆ ಕಮಿಷನ್ ಕೊಡ್ತಾರೆ. ಅತ್ತೆ, ನಿಮ್ಗೆ ನಾನು ನಮಸ್ಕಾರ ಮಾಡ್ಬೇಕಾಗಿತ್ತು, ಅದಕ್ಕೆ ನಿಮ್ಮ ಪಾದಗಳನ್ನ ತಗೊಂಡು ಆ ಕಡೆ ಬರ್ತೀರಾ? ಏನಮ್ಮ, ನನ್ನ ಹುಡುಕೊಂಡು ಬಂದು ನನ್ನ ಪಾದಗಳಿಗೆ ನಮಸ್ಕಾರ ಮಾಡ್ಬೇಕು ಅಂತ ಇದೆಯಲ್ಲ, ಏನ್ ವಿಷಯ? ಅದು ನಿಮಗ್ ನಮಸ್ಕಾರ ಮಾಡಿ ಎಷ್ಟು ದಿನ ಆಗಿತ್ತಲ್ವಾ, ಅದಕ್ಕೆ ನಿಮ್ಮ ಪಾದಗಳು ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ಬೇಕಾಗಿತ್ತು. ಅಯ್ಯೋ, ನನ್ನ ಪಾದಗಳು ಇಲ್ಲೇ ಇವೆ, ಬೇಗ ನಮಸ್ಕಾರ ಮಾಡ್ಕೊ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಯಾವ್ದು ಇದು ಬ್ರೀಫ್ ಕೇಸು? ನೀನು ರಂಗತ್ತೆ ರೂಮಲ್ಲಿ ಔತಿಟ್ಟಿದ್ಯಲ್ಲ ಅದೇ ಇದು. ಅದೇ ಮಂಚದ ಕೆಳಗಡೆ. ಎಲ್ಲಿಟ್ಟು ಬಿಡಲ್ವಲ್ರ, ಕೊಡೋ. ಈ ದುಡ್ಡನ್ನ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸೋವರೆಗೂ ನಮ್ಗೆ ನೆಮ್ಮದಿ ಇರಲ್ಲ. ಅಡಿ ಅಂದ್ರೆ ನೀನು ನಾನ್ ಚಾಟ್ ಕಟ್ಟಲ್ಲಿ ಬರ್ತೀನಿ, ನೀನು ಹೋಗ. ನಿಮ್ಕೊಳ್ರಿ ಇಲ್ಲಿ ಎಲ್ಲಿಂದ ಕತ್ಕೊಂಡ್ ಬರ್ತಾ ಇದ್ದೀರಾ ಇದನ್ನ? ಸರ್, ಇದು ಕದ್ಕೊಂಡ್ ಬರ್ತಿರೋದಲ್ಲ, ಇದನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರ್ಸೋದಕ್ಕೆ ತಗೊಂಡೋಗ್ತಾ ಇದೀನಿ. ಅಂತದ್ದೇನ್ರಿ ಇದೆ ಇದ್ರಲ್ಲಿ? ಒಂದು ಬಾಂಬ್ ಇದೆ ಸರ್. ನನ್ನ ದುಡ್ಡಿನ ಬ್ರೀಫ್ ಕೇಸ್ ಎತ್ಕೊಂಡು ಓಡ್ ಬಂದಿದ್ದು ಅಲ್ಲದೆ ಇಷ್ಟೆಲ್ಲ ರಾದ್ದಂತಕ್ಕೆ ಕಾರಣ ಆಗಿದ್ದಾನೆ. ಇವನನ್ನ ಹೊಡೆದೇನೆ ಇನ್ನೇನು ಹಿಡ್ಕೊಂಡು ಮುತ್ತ ಕೊಡ್ಲಿ? ಅಲ್ಲ ಅಭಿ, ಬೀದಿಲ್ ನಿಂತ್ಕೊಂಡು ಹೊಡಿತಾ ಇದ್ದೀರಲ್ಲ, ಅದ್ರಲ್ಲಿ ಎಷ್ಟು ಮಹಾಮನಿ ಇದೆ ಹೇಳಿದ್ರೆ ಆಶ್ಚರ್ಯ ಸತ್ತೋಗ್ಬಿಡ್ತೀರಾ. ಅನಾಮತ್ತು 1 ಕೋಟಿ ರೂಪಾಯಿ ಇದೆ ಕಣ್ರೆ. 1 crore? ಅಷ್ಟೊಂದು ಮನಿ ನಿಮ್ಮ ಹತ್ರ ಹೇಗ್ರಿ ಬಂತು? ಅದು ನಾನು ಹೇಳ್ತೀನಿ. ಅಯ್ಯೋ ಶಕ್ರ, ಭಗವಂತ ಬಂದಾಗ ಮಂದೆ ಕಣ, ನಿನ್ ದುಡ್ಡು ಕೊಡ್ತಾ ಇದ್ದೀನಿ, ತಗೊಂಡ್ಬಿಡಪ್ಪ. ಸದ್ಯಕ್ಕೆ ನನ್ಗಿರೋ ಕಷ್ಟಗಳೆಲ್ಲ ಸಾಲ್ವ್ ಆಯ್ತು. ನೀನ್ ಹುಡ್ಕೊಂಡ್ ಮನೆಗ್ ಬಂದಪ್ಪ, ನೀನೇನೋ ದಾರಿ ಇಲ್ದಿಯಾ ಅಂತ ಗೊತ್ತಾಯ್ತು, ಅದಕ್ಕೆ ಹುಡ್ಕೊಂಡ್ ಬಂದೆ. ನೋಡ, ಆ ದುಡ್ಡು ತಗೊಂಡು ನೆಟ್ಟಗ್ ಮನೆಗೆ ಹೋಗು. ಮನೆಯಲ್ಲ ಕೂತ್ಕೊಂಡು ನೆನೆಸ್ಕೋ, ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡ. ಪಾಂಡ್ರಂಗ, ಆ ಬ್ರೀಫ್ ಕೇಸಲ್ಲಿ ಇದ್ದಿದ್ದ ದುಡ್ಡು ಅವ್ರದ್ದು ಅಂತ ನಮಗ್ ಗೊತ್ತಿರ್ಲಿಲ್ವೋ, ಅದನ್ನ ಕಪ್ಪು ಹಣ ಅನ್ಕೊಂಡ್ಬಿಟ್ಟಿದ್ವಿ. ದಂಡ ಪಿಂಡಗಳ, ಅದ್ರ ಒಳಗಡೆ ಇರೋದು ಕಪ್ಪು ಹಣ ಅಂತ ನಿಮ್ಮಿಬ್ರಿಗೂ ಹೇಗಪ್ಪ ಡೌಟ್ ಬಂದ್ಬಿಡ್ತಾ? ಆ ದುಡ್ಡು ಕಪ್ಪು ಬ್ರೀಫ್ ಕೇಸಲ್ಲಿ ಇತ್ತಲ್ಲ, ಅದಕ್ಕೆ ಅದನ್ನ ಕಪ್ಪು ಹಣ ಅನ್ಕೊಂಡ್ವಿ.